ಆತ್ಮೀಯ ವಿದ್ಯಾರ್ಥಿಗಳೇ, ಈ ಗ್ರಾವಿಟೇಷನ್ ಚಾಪ್ಟರ್ನ ಎಲ್ಲ ಒಂದು ಭಾಗಗಳು ಕಂಪ್ಲೀಟ್ ಆಗಿವೆ. ಇವತ್ತು ಅದರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್, ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಣ. 5 ಮಾರ್ಕ್ಸ್ಗೆ ಕೇಳುವಂಥ ಪ್ರಾಬ್ಲಮ್ಸ್ಗಳು. ಸೊ ಫಸ್ಟ್ ಒಂದು ಪ್ರಾಬ್ಲಮ್ ನೋಡೋಣ. ಬಾಡಿ ವೇಸ್ 72 ನ್ಯೂಟನ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ವಾಟ್ ಈಸ್ ದ ಗ್ರಾವಿಟೇಷನಲ್ ಫೋರ್ಸ್ ಆನ್ ಇಟ್ ಡ್ಯೂ ಟು ದ ಅರ್ತ್? ಎಲ್ಲಿ ಅಂತ ಕೇಳಿದರೆ, ಎಟ್ ಎ ಹೈಟ್ ಈಕ್ವಲ್ ಟು ಹಾಫ್ ದ ರೇಡಿಯಸ್ ಆಫ್ ದ ಅರ್ತ್ ಅಂಡ್ ಎಟ್ ಎ ಡೆಪ್ತ್ ಈಕ್ವಲ್ ಟು ಹಾಫ್ ದ ರೇಡಿಯಸ್ ಆಫ್ ದ ಅರ್ತ್. ವೇರಿಯೇಷನ್ ಆಫ್ ಜಿ ವಿತ್ ಹೈಟ್ ಆ್ಯಂಡ್ ಡೆಪ್ತ್, ಆ ಫಾರ್ಮುಲಾಗಳು ನಮ್ಗೆ ಗೊತ್ತಿವೆ. ಹೈಟಿಗೆ ಸಂಬಂಧಪಟ್ಟಂತೆ ಏನು ಮಾಡಬೇಕು ನೋಡೋಣ. ಇಲ್ಲಿ ನಮ್ಗೆ ಕೊಟ್ಟಿರೋದು ಏನು ಕೇಳಿದ್ರೆ, ಬಾಡಿ ವೇಸ್ ಅಂದಾಗ ಅದು ವೇಟ್ ಅನ್ನು ಕೊಟ್ಟಿದ್ದಾರೆ, ಮಾಸ್ ಅಲ್ಲ. ಸೊ ಇಟ್ ಸೆಲ್ಫ್ ಇಸ್ 72 ನ್ಯೂಟನ್, ಅಂದರೆ ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಜಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಅಂತ ಹೇಳ್ತಾರೆ. ಓಕೆ, ಸೊ ಫಸ್ಟ್ ಈಗ ನಾವು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಟ್ ಎ ಹೈಟ್ ಎಚ್ ಫ್ರಮ್ ದ ಅರ್ತ್ ಸರ್ಫೇಸ್, ಹೈಟ್ ಎಷ್ಟಿದ್ದಾಗ ಅಂತೇಳಿ ಫಾರ್ಮುಲಾ ಯಾವ್ದು ಯೂಸ್ ಮಾಡಬೇಕು. ಸೊ ಜಿ ಡ್ಯಾಶ್ ಅನ್ನೋದು ಆ ಒಂದು ಹೈಟಲ್ಲಿ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಜಿ ಅನ್ನೋದು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್, ಆರ್ ಅನ್ನೋದು ರೇಡಿಯಸ್ ಆಫ್ ದ ಅರ್ತ್, ಎಚ್ ಅನ್ನೋದು ಹೈಟ್ ಎಬೌವ್ ದ ಅರ್ತ್ ಸರ್ಫೇಸ್. ಇಲ್ಲಿ ಸಾಮಾನ್ಯವಾಗಿ ನಿಮಗೆ ಎರಡು ಫಾರ್ಮುಲಾ ಕೊಟ್ಟಿರ್ತೀವಿ. ನಾವು ಡೆರಿವೇಶನ್ ಮಾಡುವಾಗ ಏನು ಹೇಳ್ತೀವಿ ಅಂದರೆ, ಇದನ್ನ ಆರ್ ಅನ್ನ ಡಿನಾಮಿನೇಟರಿಂದ ಔಟ್ಸೈಡ್ ತಗೊಂಡು, ಸೊ ನೆಕ್ಸ್ಟ್ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಕೇಳಿದ್ರೆ, ಬೈನಾಮಿಯಲ್ ಎಕ್ಸ್ಪೆನ್ಷನ್ ಮಾಡ್ತೀವಿ. ಸೊ ದಟ್ ಈಸ್ ಏನಾಗುತ್ತೆ ನಿಮಗೆ 1 ಮೈನಸ್ 2h/r ಅಂತ ಸಿಗುತ್ತಲ್ವ. ಸೊ ಅಲ್ಲಿ ನಿಮ್ಗೆ ಹೇಳಿರ್ತೀವಿ, ನನ್ನ ಕ್ಲಾಸಲ್ಲೂ ಕೂಡ ನಾನು ಹೇಳಿದ್ದೀನಿ. ಏನು ಕೇಳಿದ್ರೆ, ಹೈಟು ಒಂದು ಸಣ್ಣ ಸ್ಕೇಲಲ್ಲಿ ಇದ್ದಾಗ, ಅಂದರೆ ಒಂದು 10 ಕಿಲೋಮೀಟರು 100 ಕಿಲೋಮೀಟರು, ಸೊ ಆ ಒಂದು ಟೈಮಲ್ಲಿ ನಾವು ಏನು ಮಾಡಬೇಕು, ಆ ಫಾರ್ಮುಲಾ ಯೂಸ್ ಮಾಡಬೇಕು. ವೆನ್ ಎಚ್ ಈಸ್ ಕಂಪ್ಯಾರಿಟಿವ್ಲಿ ಲಾರ್ಜರ್ ಆರ್ ವೆರಿ, ವಿ ಕಂಪೇರ್ ವಿತ್ ದ ರೇಡಿಯಸ್ ಆಫ್ ದ ಅರ್ತ್, ಎಚ್ ಈಸ್ ಮಚ್ ಲಾರ್ಜರ್, ಹಾಫ್ ಆಫ್ ದ ರೇಡಿಯಸ್ ಆಫ್ ದ ಅರ್ತ್ ಅಂತ ಹೇಳಿದಾಗ, ಸೊ ತುಂಬಾನೇ ದೊಡ್ಡದು, ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು, ಯಾಕೆಂದ್ರೆ ಆರ್ ಬೈ ಎಚ್ ಈಸ್ ಕನ್ಸಿಡರೇಬಲ್. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಕೇಳಿದ್ರೆ, ಸಾರಿ ಆರ್ ಬೈ ಎಚ್ ಅಲ್ಲ, h/r ಇಸ್ ಕನ್ಸಿಡರೇಬಲ್. ಅಂತ ಟೈಮಲ್ಲಿ ಈ ಫಾರ್ಮುಲಾನ ಡೈರೆಕ್ಟ್ ಆಗಿ ಯೂಸ್ ಮಾಡಬೇಕು. ಓಕೆ, ಈ ಫಾರ್ಮುಲಾ ಯಾಕೆ ಅಂತ ನಿಮ್ಗೆ ಗೊತ್ತಾಯ್ತು ಈಗ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಅದಕ್ಕೂ ಮೊದಲು ನಾವೇನು ಮಾಡೋಣ ಅಂದರೆ, ಎಮ್ ಜಿ ಕೊಟ್ಟಿದ್ದಾರೆ ನೋಡಿ. ಸೊ ಎಮ್ ಇಂಟು ಜಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಗ್ರಾವಿಟೇಷನಲ್ ಫೋರ್ಸ್ ಆನ್ ಇಟ್, ಆ ಒಂದು ಮಾಸ್ ಮೇಲೆ ಈ ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಎಮ್ ಇಂಟು ಜಿ, ಅದು ಈಕ್ವಲ್ ಟು ದ ಆಫ್ ದ ರೇಡಿಯಸ್, ಅಂದರೆ ಹೈಟಲ್ಲಿ ಎಚ್ ಇಸ್ ಈಕ್ವಲ್ ಟು r/2 ಇದ್ದಾಗ ಏನಾಗುತ್ತೆ ಅಂತ. ಸೊ ಅದಕ್ಕೆ ನಾವು ಎಮ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ, ಸೊ ಎಮ್ ಇಂಟು ಜಿ ಡ್ಯಾಶ್ ಇದು ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಎಮ್ ಜಿ ಕೊಟ್ಟಿದ್ದಾರೆ ಅವರು 72 ನ್ಯೂಟನ್ ಅಂತ, ಇದು ಹಾಗೆ ಇರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಎಚ್ ಇಸ್ ಈಕ್ವಲ್ ಟು r/2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಏನಾಯ್ತು ಕೇಳಿದ್ರೆ, ಎಮ್ ಜಿ ಡ್ಯಾಶ್ ಈಕ್ವಲ್ಸ್ ಟು ಎಮ್ ಜಿ ಕೊಟ್ಟಿದ್ದಾರೆ 72, ಆರ್ ಅನ್ನ ಸುದ್ದಿ ಹೇಳಲಿಲ್ಲ ಅಲ್ವಾ ಅವರು, ನೋಡೋಣ ಹಾಗೆ ಇರಲಿ. r ಪ್ಲಸ್ r/2, ಎಚ್ ಇರೋದು r/2 ಆಯಿತು. ಓಕೆ, ಇಲ್ಲಿ ಏನಾಯಿತು ಕೇಳಿದ್ರೆ, ಇದು r ಪ್ಲಸ್ r/2 1 ಪ್ಲಸ್ 1/2 ಮಾಡಿದ್ರು ನಿಮ್ಗೆ ಗೊತ್ತಾಗುತ್ತೆ. ಇದೆಲ್ಲ ಕಾಮನ್ ಬೇಸಿಕ್ ಮ್ಯಾಥಮೆಟಿಕ್ಸ್. 1 ಪ್ಲಸ್ 1/2 ಅಂದರೆ 3/2 ಆಯಿತು. 3r/2 ಹೋಲ್ ಸ್ಕ್ವೇರ್ ಇದೆ ಅಲ್ವಾ. ನಾವು ಇಲ್ಲಿವರೆಗೂ r ಅನ್ನು ಕ್ಯಾರಿ ಮಾಡಿದ್ವಿ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಆರ್ ಸ್ಕ್ವೇರ್ ಇದು ಸ್ಕ್ವೇರ್ ಇದೆ. ಸೊ 9r² ಡಿವೈಡ್ ಬೈ 4 ಆಯಿತು. 9r² ಡಿವೈಡ್ ಬೈ 4 ಆಯಿತು. ಸೊ r ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಇಲ್ಲಿ ರೇಡಿಯಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋ ಅಗತ್ಯ ಇರೋದಿಲ್ಲ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ, 9r² ಕ್ಯಾನ್ಸಲ್ ಮಾಡೋಣ, 4 ನ್ಯೂಮರೇಟರ್ ಬರುತ್ತೆ. ಸೊ ಹಾಗಾಗಿ 72 ಇಂಟು 4/9 ಆಯಿತು. ಇದನ್ನು ಫೈನಲಿ ನಾವು ಸಿಂಪ್ಲಿಫೈ ಮಾಡಿದರೆ 32 ನ್ಯೂಟನ್ ಅನ್ನೋದು ಆನ್ಸರ್ ಸಿಕ್ತು. ಸೊ ನಮಗೆ ಆನ್ ದ ಸರ್ಫೇಸ್ 72 ನ್ಯೂಟನ್ ಇದ್ರೆ, ನಾವು ಅರ್ತ್ ಸರ್ಫೇಸಿಂದ ಮೇಲಕ್ಕೆ ಹೋದರೆ, ಅಂದರೆ ಎಚ್ ಹೈಟ್ ಅನ್ನೋದು ಹಾಫ್ ಆಫ್ ದ ರೇಡಿಯಸ್ ಆಫ್ ದ ಅರ್ತಿಗೆ ಹೋದರೆ, ಸೊ ಅವಾಗ ಆ ಬಾಡಿ ಎಷ್ಟು ವೇ ಆಗುತ್ತೆ ಅಂತೇಳಿ 32 ನ್ಯೂಟನ್ ಅದು ವೇಟ್ ಅನ್ನು ತೋರಿಸುತ್ತೆ ಅಂತ. ಓಕೆ, ಈಗ ಸೆಕೆಂಡ್ ಕ್ವಶನಿಗೆ ಬಂದರೆ, ಎಟ್ ಎ ಡೆಪ್ತ್ ಈಕ್ವಲ್ ಟು ಹಾಫ್ ದ ರೇಡಿಯಸ್ ಆಫ್ ದ ಅರ್ತ್. ಇಲ್ಲಿ ಎಟ್ ಎ ಡೆಪ್ತ್ ಅನ್ನೋದಕ್ಕೆ ಸಿಂಗಲ್ ಫಾರ್ಮುಲಾ, ನೀವು ಅಲ್ಲೇನು ಯಾವುದೇ ರೀತಿ ಅಪ್ರಾಕ್ಸಿಮೇಷನ್ ಯಾವುದೂ ಇಲ್ಲ. ಸೊ ಹಾಗಾಗಿ ಜಿ ಡ್ಯಾಶ್ ಇಸ್ ಈಕ್ವಲ್ ಟು ಜಿ ಇಂಟು 1 ಮೈನಸ್ d/r, ಈ ಫಾರ್ಮುಲಾ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ಅವಾಗ ನಂಗೆ ನಾವು ಎಮ್ ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಎಮ್ ಜಿ ಡ್ಯಾಶ್ ಈಕ್ವಲ್ಸ್ ಟು ಎಮ್ ಜಿ ಇಂಟು 1 ಮೈನಸ್ d/r ಆಯ್ತು. ನೆಕ್ಸ್ಟ್ ಏನು ಮಾಡೋಣ ಕೇಳಿದ್ರೆ, ಡಿ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ r/2 ಅಂತೇಳಿ. ಹಾಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ 72 ಇಂಟು 1 ಮೈನಸ್ ಎಚ್ ಡಿ ಅನ್ನೋದು r/2 ಈಗ ಈ ರೀತಿ ಆಯಿತು. ಇಲ್ಲಿ ಆರ್ ಕ್ಯಾನ್ಸಲ್ ಆಗಿಬಿಡುತ್ತೆ, 1 ಮೈನಸ್ 1/2 ಉಳ್ಕೊಳತ್ತಲ್ವ. ಸೊ 2 1 2, 2 ಮೈನಸ್ 1 ಇಸ್ 1/2, 1/2 ಬಂತು. ಸೊ ದರ್ಫೋರ್ ದಿಸ್ ಇಸ್ ಎಮ್ ಜಿ ಡ್ಯಾಶ್ ಈಕ್ವಲ್ಸ್ ಟು 36 ನ್ಯೂಟನ್ ಬಂತು. ಓಕೆ, ಸೊ ಇದು ಏನು ಕೇಳಿದರೆ, ಎಟ್ ಎ ಡೆಪ್ತ್, ಆ ಡೆಪ್ತ್ ಅನ್ನೋದು ಏನು ಹಾಫ್ ಆಫ್ ದ ರೇಡಿಯಸ್ ಇದ್ದಾಗ, ಇಷ್ಟನ್ನು ಮಾಡಿದಾಗ ನಮಗೆ 5 ಮಾರ್ಕ್ಸ್ ಬರುತ್ತೆ. ನೀವು ಇಲ್ಲಿ ಯೂನಿಟ್ ಇರುವಂಥ ಜಾಗದಲ್ಲಿ ಸಾಮಾನ್ಯವಾಗಿ ರೇಷಿಯೋಸ್ ಅದು ಬಂದಾಗ ಯೂನಿಟ್ ಇರಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲ ಕೇಸ್ಗಳಲ್ಲಿ ಯೂನಿಟ್ ಇರುತ್ತೆ. ಯೂನಿಟ್ ಅನ್ನು ಬರಿಬೇಕು. ಫೈನಲಿ ನಾವು ಅದನ್ನು SI ದಲ್ಲಿ ಕನ್ವರ್ಟ್ ಮಾಡಿ ಬರೋದು ತುಂಬ ಒಳ್ಳೆಯದು. ಓಕೆ.
Next, a rocket is fired vertically with a speed of 5 km per second from the Earth's surface. How far from the Earth center does the rocket go before returning to the Earth? Mass of the Earth ಕೊಟ್ಟಿದ್ದಾರೆ, mean radius of the Earth ಅಂದ್ರೆ radius of the Earth, gravitational constant ಕೊಟ್ಟಿದ್ದಾರೆ. ಸೊ ಇಷ್ಟು ಕೊಟ್ಟಾಗ ಏನ್ ಕೇಳ್ತಾ ಇದ್ದಾರೆ, ಈ ಕ್ವಶನ್ ಅರ್ಥ ಆದ್ರೆ ಸಾಲ್ವ್ ಮಾಡೋಕ್ಕಾಗುತ್ತೆ. ಏನಂದ್ರೆ ರಾಕೆಟ್ ಇಸ್ ಫೈರ್ಡ್ ವರ್ಟಿಕಲಿ ವಿತ್ ಸ್ಪೀಡ್ ಅಪ್ ಅಂದ್ರೆ ಒಂದು ಅರ್ತ್ ಸರ್ಫೇಸ್ ಇಂದಾನೆ ಫೈರ್ ಮಾಡೋದು ರಾಕೆಟ್ ಅನ್ನ. ಅದರ ಇನಿಷಿಯಲ್ ಸ್ಪೀಡ್ ಏನಿದೆ 5 ಕಿಲೋಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಅದೇನಾಗುತ್ತೆ ಅಂದ್ರೆ ಹೋಗಿ 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 ಒಂದ್ ಕಡೆ ಎಂಡ್ ಆಗುತ್ತೆ. ಯಾಕೆಂದ್ರೆ ವರ್ಟಿಕಲಿ ಫೈರ್ ಮಾಡಿರೋದು ಸೀದಾ ಸರ್ಫೇಸ್ ಇಂದ ಮೇಲಕ್ಕೆ ಹೋಯ್ತು, ಹೋಗಿ ಅಲ್ಲಿ ಒಂದ್ ಕಡೆಗೆ ಅದು ವೆಲಾಸಿಟಿ 0 ಆಗುತ್ತೆ ಅಂತ ಗೊತ್ತಾಗುತ್ತೆ. 0 ಆದ್ಮೇಲೆ ಏನಾಗುತ್ತೆ, ರಿಟರ್ನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲೇನಂದ್ರೆ ಹೌ ಫಾರ್ ಫ್ರಮ್ ದ ಅರ್ತ್ ಸೆಂಟರ್ ಡಸ್ ದ ರಾಕೆಟ್ ಗೋ ಬಿಫೋರ್ ರಿಟರ್ನ್ ಟು ದ ಅರ್ತ್ ಅಂದ್ರೆ ಅಲ್ಲಿ ಹೋಗಿ ಯಾವಾಗ ರಿಟರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದ್ರ ವೆಲಾಸಿಟಿ 0 ಆದಾಗ ಎಕ್ಸಲರೇಷನ್ ಆಕ್ಟ್ ಆಗ್ತಾ ಇರುತ್ತೆ. ಸೊ ಡೌನ್ ಫಾಲ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ನಮ್ಗೆ ಇಂಡೈರೆಕ್ಟ್ಲಿ ಅವರು ಎಷ್ಟು ಹೈಟಿಗೆ ಹೋಗುತ್ತೆ ಅನ್ನೋದು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಈಗ ನಾವು ಏನ್ ಮಾಡ್ಬೇಕು, ಇದರಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅನ್ನುವಂಥದ್ದು. ಯಾಕಂದ್ರೆ ನಮ್ಗೆ ಅವ್ರು ಕೊಟ್ಟಿರೋದು ಮಾಸ್ ಆಫ್ ದ ಅರ್ತ್, ರೇಡಿಯಸ್ ಆಫ್ ದ ಅರ್ತ್, ಗ್ರಾವಿಟೇಷನ್ ಕಾನ್ಸ್ಟೆಂಟ್. ನಮಗೆ ಎಫ್ ಅನ್ನ ಫೈಂಡ್ ಔಟ್ ಮಾಡಿ ಅದ್ರ ಮಾಸ್ ಏನ್ ಕೊಡ್ಲಿಲ್ಲ, ಅದ್ರ ವೆಲಾಸಿಟಿ ಕೊಟ್ಟಿದ್ದಾರೆ. ಸೊ ಒಂದು ಮಾಡ್ಬೋದು ನಾವು, ಆ ವೆಲಾಸಿಟಿ ಅಂತ ತಗೊಂಡ್ರೆ ರಾಕೆಟ್ ಮೇಲಕ್ಕೆ ಹೋಗ್ತಾ 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 ಫೈನಲಿ ಇದ್ರ ವೆಲಾಸಿಟಿ 0 ಆಗುತ್ತೆ. ನಾವು ಕೈನೆಟಿಕ್ ಎನರ್ಜಿ ಫೈಂಡ್ ಔಟ್ ಮಾಡ್ಕೋಬಹುದು. ಅವ್ರು ಮಾಸ್ ಕೊಡ್ಲಿಲ್ಲ, ಹೇಗೋ ನೋಡೋಣ, ಟ್ರೈ ಮಾಡೋಣ. ಇನಿಷಿಯಲ್ ವೆಲಾಸಿಟಿಯನ್ನ 5 ಕಿಲೋಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. SI ಕನ್ವರ್ಟ್ ಮಾಡ್ಕೊಳ್ಳಿ. ಕಿಲೋಮೀಟರ್ ಅಂದ್ರೆ 1000 ಮೀಟರ್, ಹಾಗೆ 10⁻³ ಮೀಟರ್ ಪರ್ ಸೆಕೆಂಡ್. ಆಮೇಲೆ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಅನ್ನೋದೇನಿದೆ, ಸೊ ದಟ್ ಈಸ್ ಹಾಫ್ mv² ಅಂತ ಇದೆ. ಅದು ಕೈನೆಟಿಕ್ ಎನರ್ಜಿ ಅಂದ್ರೆ ಹಾಫ್ mv². ಹಾಗಾಗಿ ನಾವು ಇನಿಷಿಯಲ್ ಅಂತ ತಿಳ್ಕೊಳ್ಳೋಣ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಂ ಗೊತ್ತಿಲ್ಲ ನಮಗೆ, ಇರಲಿ ಹಾಗೆ. ಸೊ ವೆಲಾಸಿಟಿ ಸ್ಕ್ವೇರ್ ಮಾಡಿದ್ರೆ 5 × 10⁻³ ಸ್ಕ್ವೇರ್ ಆಯಿತು. ದಟ್ ಈಸ್ m × 5² ಅಂದ್ರೆ 25, 10 to the power of 3 to the power of 2. 3 × 2 ಮಾಡಿದ್ರೆ 6 ಬರುತ್ತೆ. ಓಕೆ, ಸೊ ಇಲ್ಲಿ ಮತ್ತೆ ಸಿಂಪ್ಲಿಫೈ ಅಂದ್ರೆ ಇದನ್ನ 2 ಇಂದ ಡಿವೈಡ್ ಮಾಡ್ಕೋಬಹುದು. ಸೊ 12.5 ಮೀಟರ್ ಇಂಟು 10 to the power of 6 ಜೌಲ್ ಅಂತ ಗೊತ್ತಾಯ್ತು, ಯಾವುದು ಇನಿಷಿಯಲ್ ಕೈನೆಟಿಕ್ ಎನರ್ಜಿ. Let r be the distance from the center of the earth where its velocity becomes 0. ನಾವು ಅಂದ್ಕೊಳ್ಳೋಣ ಸೆಂಟರ್ ಇಂದ ಅಷ್ಟು ದೂರದಲ್ಲಿದೆ ಅಂತೇಳಿ. ಸೆಂಟರ್ ಇಂದ, ಸರ್ಫೇಸ್ ಇಂದಲ್ಲ, ಸೆಂಟರ್ ಇಂದಾನೇ ಆ ಡಿಸ್ಟೆನ್ಸ್ ಆರ್ ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ಆಮೇಲೆ ಇಲ್ಲೇನ್ ಕೇಳಿದ್ದಾರೆ ಅಂದ್ರೆ ಫ್ರಮ್ ದ ಅರ್ತ್ ಸರ್ಫೇಸ್ ಹೌ ಫಾರ್ ಫ್ರಮ್ ದ ಅರ್ತ್ ಸೆಂಟರ್ ಅಂತ ಕೇಳಿದ್ದಾರೆ. ಹಾಗಾಗಿ ನಾವು ಆ ಆರ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಆರ್ ಅನ್ನೋದು ಕ್ಯಾಪಿಟಲ್ ಆರ್, ರೇಡಿಯಸ್ ಆಫ್ ದ ಅರ್ತ್ ಪ್ಲಸ್ ಹೈಟ್ ಅಬೌವ್ ದ ಸರ್ಫೇಸ್ ಆಫ್ ದ ಅರ್ತ್, ಇವೆರಡು ಸೇರಿ ಸ್ಮಾಲ್ ಆರ್ ಆಗುತ್ತೆ. ಸೊ ಅದಕ್ಕೆ ನಾವು ಆರ್ ಅಂತ ಇಟ್ಕೊಳ್ಳೋಣ ಅದನ್ನ. ಬಟ್ ನಮಗೆ ಗೊತ್ತಾಗಿದೆ ಈಗ ಫೈನಲಿ ಅದು ವೆಲಾಸಿಟಿ 0 ಆಗುತ್ತೆ ಅಂದ್ರೆ ಕೈನೆಟಿಕ್ ಎನರ್ಜಿ ಫೈನಲ್ ಪಾಯಿಂಟ್ ಅಲ್ಲಿ 0 ಆಗುತ್ತೆ. ಓಕೆ, ಸೊ ಈಗ ನಮ್ಗೆ ಏನಾಯ್ತು, ಕೈನೆಟಿಕ್ ಎನರ್ಜಿ ಸ್ಟಾರ್ಟಿಂಗ್ ಜಾಸ್ತಿ ಇತ್ತು, ಹೋಗ್ತಾ ಹೋಗ್ತಾ ಅದು ಕಡಿಮೆ ಆಗಿದೆ. ಡಿಕ್ರೀಸ್ ಇನ್ ಕೈನೆಟಿಕ್ ಎನರ್ಜಿ, ದಟ್ ಈಸ್ ಕೆ ಇನಿಷಿಯಲ್ ಮೈನಸ್ ಕೆ ಫೈನಲ್ ಅಂದ್ರೆ ಫೈನಲ್ 0 ಇರೋದ್ರಿಂದ. ಸೊ ಫೈನಲಿ ವಿಲ್ ಗೆಟ್ 12.5 ಎಂ ಇದೆ ಅಲ್ಲಿ ಮಾಸ್ ಆಫ್ ದ ರಾಕೆಟ್ ಇಂಟು 10⁻⁶ ಜೌಲ್. ಓಕೆ, ಸೊ ಪೊಟೆನ್ಷಿಯಲ್ ಎನರ್ಜಿ ಹೋಗೋಣ ನಾವು. ಈಗ ಪೊಟೆನ್ಷಿಯಲ್ ಎನರ್ಜಿ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಅಲ್ಲಿ ನೋಡೋದು ಹೋದ್ರೆ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರುತ್ತೆ ಅನ್ನುವಂಥದ್ದು. ಸೊ ನಮಗೆ ಫಾರ್ಮುಲಾ ನೆನಪಿದೆ, ದಟ್ ಈಸ್ ಜಿ ಕ್ಯಾಪಿಟಲ್ ಎಂ ಮಾಸ್ ಆಫ್ ದ ಅರ್ತ್ ಅಂಡ್ ಮಾಸ್ ಆಫ್ ದ ಬಾಡಿ ಡಿವೈಡ್ ಬೈ ಆರ್ ಆನ್ ದ ಸರ್ಫೇಸ್. ಆಮೇಲೆ ಹೈಟಿಗೂ ಬೇಕಾದ್ರೆ ನೋಡ್ಬೋದು ನಾವು. ಸೊ ಇದನ್ನ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಇವೆಲ್ಲ ಗಿವನ್ ಇದೆ. ಸೊ ಹಾಗಾಗಿ ನಮಗೆ ವಿಲ್ ಗೆಟ್ ಲೈಕ್ ದಿಸ್ ವೇ. ನಾನು ಫರ್ದರ್ ಸಿಂಪ್ಲಿಫೈ ಮಾಡಿ ನೋಡಿ, ಈ ನಂಬರ್ಸ್ ಅನ್ನ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಡಿ, ಇದರಿಂದ ಡಿವೈಡ್ ಮಾಡಿ. 10 to the power of -11, 10 to the power of 24, 10 to the power of 6 ಇದೆ. 6 ಮೇಲೆ ಬಂದ್ರೆ ಮೈನಸ್ ಆಗುತ್ತೆ ಅಲ್ವಾ, ಪ್ಲಸ್ ಇರೋದು ಮೇಲೆ ಬಂದ್ರೆ ಮೈನಸ್ ಆಗುತ್ತೆ. ಸೊ ಇಲ್ಲೂ ಮೈನಸ್ ಇದೆ. ಸೊ ರಿಮೈನಿಂಗ್ ಎಷ್ಟು ಉಳಿಯುತ್ತೆ ನಮಗೆ 62.5, ಮೈನಸ್ ಸೈನ್ ಇರುತ್ತೆ ಇದಕ್ಕೆ, ಯಾವುದು ಪೊಟೆನ್ಷಿಯಲ್ ಎನರ್ಜಿ ಇಂಟು 10 to the power of 6 ಜೌಲ್ ಅಂತ ಆಯ್ತು. ನೆಕ್ಸ್ಟ್ ಈಗ ಪೊಟೆನ್ಷಿಯಲ್ ಎನರ್ಜಿ ಎಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ಸೆಂಟರ್ ಆಫ್ ದ ಅರ್ತ್, ಸೆಂಟರ್ ಇಂದ ಈ ಸ್ಮಾಲ್ ಆರ್ ಡಿಸ್ಟೆನ್ಸ್ ಅಲ್ಲಿ ನಾವು ಸರ್ಫೇಸ್ ಅಲ್ಲಿ ನೋಡಿದ್ವಿ, ಆ ಹೈಟ್ ಅಲ್ಲಿ ಎಷ್ಟಿರುತ್ತೆ ಅನ್ನುವಂಥದ್ದು. ಈ ಡಿಸ್ಟೆನ್ಸ್ ಅನ್ನ ನಾವು ಸೆಂಟರ್ ಇಂದ ತಗೊಂಡಿದ್ದೀವಿ. ಓಕೆ, ಸೊ ದಟ್ ಈಸ್ ಮೈನಸ್ ಜಿ ಎಂ ಎಂ ಡಿವೈಡ್ ಬೈ ಆರ್ ಅಂತ ಬಂತು. ಓಕೆ, ಈಗ ನಾವು ಇದಕ್ಕೂ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ ಇವೆಲ್ಲ ಗೊತ್ತಿದೆ, ಮಾಸ್ ಗೊತ್ತಿಲ್ಲ ಮತ್ತು ಆರ್ ಗೊತ್ತಿಲ್ಲ ನಮಗೆ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೋಬಹುದು. ಪೂರ್ತಿ ವ್ಯಾಲ್ಯೂಸ್ ನಮಗೆ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗಲ್ಲ. ಸೊ ದಟ್ ಫೋರ್ -4 × 10 to the power of 14 ಮೀಟರ್, ಸಾರಿ ಮೀಟರ್ ಅಲ್ಲ, ಇದು ಮಾಸ್ ಎಂ ಡಿವೈಡ್ ಬೈ ಆರ್ ಅಂತ ಬಂತು. ಆರ್ ಗೊತ್ತಿಲ್ಲ ನಮಗೆ, ಆರ್ ಅನ್ನ ಫೈಂಡ್ ಔಟ್ ಮಾಡಿ. ಓಕೆ, ಈಗ ನಮಗೆ ಕೈನೆಟಿಕ್ ಎನರ್ಜಿ ಡಿಕ್ರೀಸ್ ಆಗಿದೆ, ಬಟ್ ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆಗಿದೆ. ಸೊ ಇದು ನಿಮಗೆ ನಾನು ಎನರ್ಜಿ ಆಫ್ ಎ ಆರ್ಬಿಟಿಂಗ್ ಸ್ಯಾಟಲೈಟ್ ಈ ಹಿಂದಿನ ಒಂದು ಪಾರ್ಟ್ ಅಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಹಾಗೆ ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಅಂದಾಗ ನಾವೇನ್ ಮಾಡ್ತೀವಿ ಕೇಳಿದ್ರೆ ಎಷ್ಟು ಇನ್ಕ್ರೀಸ್ ಆಗಿದೆ, ಫೈನಲ್ ಮೈನಸ್ ಇನಿಷಿಯಲ್ ಮಾಡಿದ್ರೆ ನಮ್ಗೆ ಸಿಗುತ್ತೆ. ಅದು ಇದು ಮೈನಸ್ ಇದೆ, ಇಲ್ಲಿ ಮೈನಸ್, ಇದು ಮೈನಸ್ ಇದೆ, ಪ್ಲಸ್ ಆಗುತ್ತೆ.
therefore 62.5 m into 10 to the power of 6 minus 4 into 10 to the power of 14 m divided by r ಅಂತ ಗೊತ್ತಾಯ್ತು ನಮ್ಗೆ. ಓಕೆ, ಈಗ ನೆಕ್ಸ್ಟ್ ಏನು ಹೇಳುವ ಅಂದ್ರೆ ಫ್ರಮ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಕನ್ಸರ್ವೇಷನ್ ಆಫ್ ಎನರ್ಜಿ ಏನು ಹೇಳುತ್ತೆ ಕೇಳಿದ್ರೆ, ಎನರ್ಜಿ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ದ ಸಿಸ್ಟಮ್ ಇಸ್ ಕನ್ಸರ್ವ್ಡ್. ಐಸೋಲೇಟೆಡ್ ಸಿಸ್ಟಮ್ ಆಗಿರ್ಬೇಕು ಅಂತ, ಬೇರೆ ಯಾವುದೋ ಫೋರ್ಸ್ ಆಕ್ಟ್ ಆಗಲ್ಲ ಅನ್ಕೊಳ್ಳಿ. ಅವಾಗ ಎಲ್ಲಿ ಲಾಸ್ ಆಗಿದೆಯೋ ಇನ್ನೊಂದು ಕಡೆ ಗೇನ್ ಆಗಿರುತ್ತೆ. ಅಂದ್ರೆ ಗೇನ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಈಕ್ವಲ್ಸ್ ಟು ಲಾಸ್ ಇನ್ ಕೈನೆಟಿಕ್ ಎನರ್ಜಿ ಅನ್ನೋ. ಹಾಗಾಗಿ ನಾವು ಆ ಪ್ರಕಾರ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೋಡಿ, ಈಗ ಎಲ್ಲ ಕಡೆ ಎಮ್ ಇದೆ. ಸೊ ಎಮ್ ಕಾಮನ್ ಅಂತ ನಾವು ಈಚೆ ತೆಗೆದ ಲೆಫ್ಟ್ ಸೈಡ್ ಅಲ್ಲಿ ಎಮ್ ಇಲ್ಲಿದೆ, ಕ್ಯಾನ್ಸಲ್ ಮಾಡ್ಬೋದು. ಎಮ್ ಅನ್ನು ಕ್ಯಾನ್ಸಲ್ ಮಾಡಿದ್ರೆ ಉಳಿಯೋದು ಸೇಮ್ ಅದೇ ನಂಬರ್ಸ್ ಇರುತ್ತೆ. 62.5 ಇಂಟು 10 to the power of 6 minus 4 into 10 to the power 14 divided by r equals to 12.5 into 10 to the power of 6. ನಾವು ಇದನ್ನ ಈಚೆ ತಂದ್ರೆ ಮೈನಸ್ ಆಗುತ್ತೆ, ಈ ಮೈನಸ್ ಇರೋದು ಆಚೆ ತಗೊಂಡ್ರೆ ಪ್ಲಸ್ ಆಗುತ್ತೆ. ಸೊ ಹಾಗೆ ನಮ್ಗೆ ಏನೈತಿ ಇಲ್ಲಿ 10 to the power of 6, 10 to the power. ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೋಬೇಕು. ಇವೆಲ್ಲ ಸಿಂಪಲ್ ಗೊತ್ತಿರುತ್ತೆ ಅದಕ್ಕೆಲ್ಲ. ಏನು ಹೊಸದಾಗಿ ಕಲಿಯೋರಿಗೆ ಸೇಮ್ ಪವರ್ ಇಟ್ಕೊಳ್ಳೋ ಹಾಗೆ ನೋಡ್ಕೋಬೇಕು. ಅಂದ್ರೆ ಆ ರೀತಿ ಸಿಂಪ್ಲಿಫೈ ಮಾಡುವಾಗಲೇ ಅದನ್ನ ವ್ಯಾಲ್ಯೂಸ್ ಅನ್ನ ಪವರ್ ಸೇಮ್ ಇಟ್ಕೊಂಡ್ರೆ ಸಬ್ಟ್ರಾಕ್ಟ್ ಅಡಿಷನ್ ಮಾಡ್ಲಿಕ್ಕಾಗುತ್ತೆ, ಇಲ್ಲಾಂದ್ರೆ ತಪ್ಪಾಗುತ್ತೆ. ಸೊ ಈಗ 10 to the power of 6 ಕಾಮನ್ ಇಟ್ಕೊಂಡ್ರೆ 62.5 minus 12.5 ಆಯಿತು. ಸೊ ದಟ್ ಈಸ್ 50 into 10 to the power of 6. ಇದು ಹಾಗೆ ಹೊಡಿತು. ಸೊ ಆರ್ ಬೇಕು ನಮಗೆ. ಹಾಗಾಗಿ ನಾವೇನು ಮಾಡೋಣ, ಆರ್ ಅನ್ನು ಈಚೆ ತಗೊಂಡ್ರೆ 4 into 10 to the power of 14 divided by 50 into 10 to the power of 6 ಉಳಿಯುತ್ತೆ. ಈಗ ಕ್ಯಾಲ್ಕುಲೇಟರ್ ತಗೊಳ್ಳಿ, 4 divided by 50 ಮಾಡಿ. 14 ಇದೆ, ಇಲ್ಲಿ 6 ಇದೆ, ಇದ್ರ ಮೇಲೆ ಬಂದ್ರೆ ಮೈನಸ್ ಆಗುತ್ತೆ. 14 minus 6 8 ಆಗುತ್ತೆ. ಸೊ ದಟ್ ಈಸ್ 0.08 into 10 to the power of 8 ಮೀಟರ್. ಸೊ ಇಲ್ಲಿಗೆ ಬಿಡ್ಬೋದು ನೀವು ಇದನ್ನ ಆನ್ಸರ್ ಅಂತ. ಇನ್ನು ಬೇಕಾದ್ರೆ ಸಿಂಪ್ಲಿಫೈ ಮಾಡೋದಾದ್ರೆ ಈಗ 2 ಪ್ಲೇಸ್ ಮುಂದಕ್ಕೆ ತಗೊಳ್ಳಿ, 10 to the power of 6 ಆಗುತ್ತೆ. 10 to the power of 8 into 10 to the power of 6. ಇದು ಮೀಟರ್ ಇದೆ, ಆ ಎಮ್ ಅಲ್ಲ, ಅದು ಎಮ್ ಮಾಸ್ ಆಗಿತ್ತು, ಇದು ಮೀಟರ್ ಅಲ್ಲಿ ಬರ್ತಾ ಇದೆ. ಇಲ್ಲ ಇದನ್ನು ಕಿಲೋಮೀಟರ್ ಮಾಡೋದಾದ್ರೆ 10 to the power of 3 ತೆಗೀರಿ, ಕಿಲೋಮೀಟರ್ ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. Next, an artificial satellite is revolving around the Earth at a height of 620 km. Calculate its orbital velocity and period of revolution. So, orbital velocity ಅನ್ನು ಫೈಂಡ್ ಔಟ್ ಮಾಡಿ, ಟೈಮ್ ಪೀರಿಯಡ್ ಅನ್ನು ಫೈಂಡ್ ಔಟ್ ಮಾಡಿದ್ದಾರೆ. ಮಾಸ್ ಕೊಟ್ಟಿದ್ದಾರೆ, ರೇಡಿಯಸ್ ಕೊಟ್ಟಿದ್ದಾರೆ, ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೈಟ್ ಅನ್ನು ಏನಂತಾರೆ ಅವರು 620 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಕಿಲೋಮೀಟರ್ ಅನ್ನ ಮೀಟರ್ ಮಾಡ್ಕೊಳ್ಳಿ. 620 into 10 to the power of 3 ಮೀಟರ್ ಆಯ್ತು. ನೆಕ್ಸ್ಟ್ ರೇಡಿಯಸ್ ಆಫ್ ದ ಅರ್ತ್ ಅನ್ನು ಏನು ಹೇಳಿದ್ದಾರೆ, 6.4 into 10 to the power of 6 ಮೀಟರ್ ಅಲ್ಲೇ ಕೊಟ್ಟಿದ್ದಾರೆ ಅವರು. ಸೊ 6.4 into 10 to the power of 6 ಮೀಟರ್ ಅಂತ ಹಾಕೊಂಡು ಬೇಕಾದ್ರೆ, ಯಾಕೆಂದ್ರೆ ಹೆಚ್ಚು ಮತ್ತೆ ಇದನ್ನು ಕೂಡಿಸ್ಬೇಕಲ್ವ ನಾವು, ಆರ್ ಪ್ಲಸ್ ಎಚ್ ನೋಡಿ ಒಂದು ಸಣ್ಣ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲೇ ಇದು 10 to the power of 3 ಇದ್ರೆ ಮಾತ್ರ ಇದಕ್ಕೆ ನಾವು ಕೂಡಿಸ್ಲಿಕ್ಕೆ ಆಗುತ್ತೆ, ಸೇಮ್ ಎಕ್ಸ್ಪೋನೆಂಟ್ ಇರಬೇಕಲ್ವ. ಅದಕ್ಕೆ 6.4 ಅನ್ನು ನಾನು 6400 ಅಂದ್ರೆ 3 ಪ್ಲೇಸ್ ಮುಂದಕ್ಕೆ ತಗೊಂಡೆ. 10 to the power of 3 ಅಡ್ಜಸ್ಟ್ ಆಯಿತು, ಉಳಿದಿದ್ದು 10 to the power of 3 ಮೀಟರ್. ಓಕೆ, ನೆಕ್ಸ್ಟ್ ಆರ್ಬಿಟಲ್ ವೆಲಾಸಿಟಿ ಫಾರ್ಮುಲಾ ಯಾವುದು, V0 is equal to square root of gm by r plus h. ಸೊ ನಮಗೆ ಜಿ ಕೊಟ್ಟಿದ್ದಾರೆ, ಎಮ್ ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ, ಎಚ್ ಕೊಟ್ಟಿದ್ದಾರೆ, ಈಸಿಲಿ ಫೈಂಡ್ ಔಟ್ ಮಾಡ್ಬೋದು ಸ್ಕ್ವೇರ್ ರೂಟ್ ಒಳಗಡೆ ಇದೆ. ಬಟ್ ನೋಡಿ ಪವರ್ಸ್ ಅನ್ನ ಬಗ್ಗೆ ಕೇರ್ ತಗೋಬೇಕು. ಸೊ ಇಲ್ಲಿ 6.67 into 10 to the power of minus 11, ಇದು 6.0 into 10 to the power of 24, 6400 into 10 to the power of 3, 620 into 10 to the power of 3. ಇವೆರಡು ಎಕ್ಸ್ಪೋನೆಂಟ್ಸ್ಗಳು ಇದ್ರ ಜೊತೆ ಮಲ್ಟಿಪ್ಲೈ ಇರೋದು ಸೇಮ್ ಪವರ್ ಅಲ್ಲಿ ಇದೆ. ಓಕೆ, ಹಾಗಾಗಿ ನಾವು 10 to the power of 3 ಅನ್ನ ಔಟ್ಸೈಡ್ ಇಟ್ಕೊಂಡು ಇವೆರಡನ್ನ ಕೂಡಿಸ್ಬೋದು. ಕೂಡಿಸಿದಾಗ ನಮಗೆ 7020 ಬರುತ್ತೆ. ಮತ್ತೆ ಇದನ್ನು ಮಲ್ಟಿಪ್ಲೈ ಮಾಡಿ, ಡಿವೈಡ್ ಮಾಡಿ, ಮತ್ತೆ ಪವರ್ಸ್ ಅನ್ನ ನೋಡ್ಕೋಬೇಕು. ಆಡ್ ಪವರ್ ಇದ್ರೆ ಸ್ಕ್ವೇರ್ ರೂಟ್ ಇಂದ ಹೊರಗೆ ತರೋದು ಕಷ್ಟ ಆಗುತ್ತೆ ಅಲ್ವಾ. ಸೊ 10 to the power of 10 ಬರುತ್ತೆ, ಯಾಕೆಂದ್ರೆ ಇದು 3 ಮೇಲಕ್ಕೆ ಹೋದ್ರೆ ಮೈನಸ್ ಆಗುತ್ತೆ. 21 minus 11, ಸೊ 10 ಉಳ್ಕೊಳ್ಳುತ್ತೆ. ಓಕೆ, ನೋ ಪ್ರಾಬ್ಲಮ್. ಒಂದ್ ವೇಳೆ 9 ಇದ್ರೆ ಏನ್ ಮಾಡ್ಬೇಕು ನೀವು, ಇದನ್ನ 10 ಅಥವಾ 8 ಅಂತ ಮಾಡ್ಕೋಬೇಕು. ಅಂದ್ರೆ ನೀವೇ ಮಾಡ್ಕೊಳ್ಳೋದಲ್ಲ, ಈ ಪಾಯಿಂಟ್ಸ್ ಅನ್ನ ಡಿಸ್ಪ್ಲೇಸ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಇದನ್ನ ಸ್ಕ್ವೇರ್ ರೂಟ್ ಮಾಡಿದ್ರೆ ನಮಗೆ 0.075 into 10 to the power of 5 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಇದು. ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಕೊಳ್ಳಿ. ದಟ್ ಈಸ್ 7.5, 10 minus 1 minus 2 ಹೋಯ್ತು, ಪ್ಲಸ್ 3 ಉಳ್ಕೊಂಡು 7.5 into 10 to the power of 3 ಮೀಟರ್ ಪರ್ ಸೆಕೆಂಡ್ ಅಂತ ಮಾಡ್ಕೋಬಹುದು. ನೆಕ್ಸ್ಟ್ ಈಗ ಏನ್ ಬೇಕು ನಮಗೆ, ಟೈಮ್ ಪೀರಿಯಡ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಟೈಮ್ ಪೀರಿಯಡ್ ಅಂದ್ರೆ t is equal to 2pi into r plus h divided by u. ಇದನ್ನ ನಾನು ಜಸ್ಟ್ ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ನಾನು ಟೈಮ್ ಪೀರಿಯಡ್ ಅನ್ನ ಈ ರೀತಿ ಮಾಡ್ಕೋಬಹುದು. ಇಲ್ಲಿ ಇದು ಸರ್ಕಂಫರೆನ್ಸ್ ನ ಒಂದು ಲೆಂತ್ ಇದೆ, ಇದು ವೆಲಾಸಿಟಿ. ಹಾಗೆ ಮಾಡಿದಾಗ ನಮಗೆ ಟೈಮ್ ಪೀರಿಯಡ್ ಸಿಗುತ್ತೆ. ವೆಲಾಸಿಟಿ is equal to ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ. ಸೊ ಟೈಮ್ is equal to ಡಿಸ್ಟೆನ್ಸ್ ಬೈ ವೆಲಾಸಿಟಿ. ಆ ಪ್ರಕಾರ ಎಲ್ಲ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ. ಅಂದ್ರೆ ನೋಡಿ ಇಲ್ಲೂ ಕೂಡ ನಾವು 10 to the power of 3 ಅನ್ನ ಔಟ್ಸೈಡ್ ಇಟ್ಕೊಂಡು ಇವೆರಡನ್ನ ಕೂಡಿಸಿದ್ವಿ. ಸೊ ಫೈನಲಿ ಸಿಂಪ್ಲಿಫೈಡ್ ಫಾರ್ಮಿಗೆ ಈ ರೀತಿ ಬಂತು. ಇದನ್ನ 10 to the power of 3, 10 to the power of 3 ಇದೆ, ಕ್ಯಾನ್ಸಲ್ ಮಾಡ್ಬೋದು. ಇದು ಡಿವೈಡ್ ಮಾಡಿ. ಈಗ ಟೈಮ್ ಪೀರಿಯಡ್ ನಮಗೆ ಸೆಕೆಂಡ್ ಅಲ್ಲಿ ಸಿಗುತ್ತೆ, ಯಾಕಂದ್ರೆ ನಾವೆಲ್ಲ SI ಯೂನಿಟ್ ಅಲ್ಲಿ ಮಾಡಿದೀವಿ. 5878.08 ಸೆಕೆಂಡ್ ಅಂತ.
ಹಾಗತ್ತಿದ್ರೆ ನೀವು ಆ ಮಿನಿಟು ಅವರು ಡೇನೋ ಮಾಡ್ಬೋದು, ಗೊತ್ತಿಲ್ಲ. ಸೊ ಅವ್ರು ಕೇಳಿದ್ದಾರೆ ಎಸ್ ಐದಲ್ಲಿ ನಾವು ಬರೆದ್ರೆ ಸಾಕು. ನೆಕ್ಸ್ಟ್, an artificial satellite revolves around the earth with an orbital velocity of 5.92 ಕಿಲೋಮೀಟರ್ ಪರ್ ಸೆಕೆಂಡ್ ಇದೆ ನೋಡಿ. ಕ್ಯಾಲ್ಕುಲೇಟ್ ದ ಹೈಟ್ ಆಫ್ ದ ಸೆಟಲೈಟ್ ಫ್ರಮ್ ದ ಅರ್ತ್ ಸರ್ಫೇಸ್. ಎಚ್ ಫೈಂಡ್ ಔಟ್ ಮಾಡಿ, ಇಟ್ಸ್ ಪೀರಿಯಡ್ ಆಫ್ ರಿವಲ್ಯೂಷನ್, ಟೈಮ್ ಪೀರಿಯಡ್ ಅನ್ನು ಫೈಂಡ್ ಔಟ್ ಮಾಡಿ. ಜಿ ಅನ್ನ ಕೊಟ್ಟಿದ್ದಾರೆ ಅವರು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ರೇಡಿಯಸ್ ಕೊಟ್ಟಿದ್ದಾರೆ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ಜಿ ಯಾಕೆ ಕೊಟ್ಟರು ಅಂತ ಗೊತ್ತಾಗಿಲ್ಲ ಅಲ್ಲ. ಆಕ್ಚುಲಿ ನಮಗೆಲ್ಲೂ ಅದು ಆ ಫಾರ್ಮುಲಾದಲ್ಲಿ ಬಂದಂಗೆ ಕಾಣಿಸಲ್ಲ, ಬಟ್ ನೋಡೋಣ ಏನಕ್ಕೆ. ಆರ್ಬಿಟಲ್ ವೆಲಾಸಿಟಿ ಕೊಟ್ಟಿದ್ದಾರೆ, ಕಿಲೋಮೀಟರ್ ಪರ್ ಸೆಕೆಂಡ್ ಇದೆ, ಅದನ್ನು ಮೀಟರ್ ಪರ್ ಸೆಕೆಂಡ್ ಮಾಡ್ಕೊಳ್ಳೋಣ. 10⁻³ ಮೀಟರ್ ಪರ್ ಸೆಕೆಂಡ್, 5.92. ನೆಕ್ಸ್ಟು ನಾವು ಈ ಫಾರ್ಮುಲಾಗೆ ಹೋದಾಗ ಆರ್ಬಿಟಲ್ ವೆಲಾಸಿಟಿ ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ ಜಿ ಇಂಟು ಎಮ್ ಡಿವೈಡ್ ಬೈ ಆರ್ ಪ್ಲಸ್. ಜಿ ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ, ರೇಡಿಯಸ್ ಆಫ್ ದ ಅರ್ತ್ ಅನ್ನು ಕೊಟ್ಟಿದ್ದಾರೆ, ಹೈಟ್ ಅನ್ನು ಕೊಟ್ಟಿದ್ದಾರೆ. ಇಲ್ಲ, ಹೈಟ್ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ವಿ ನಾಟ್ ಕೊಟ್ಟಿದ್ದಾರೆ ನಮಗೆ. ಸೊ ಈಸಿಯಾಗಿ ಮಾಡ್ಬೋದಿತ್ತು, ಬಟ್ ಎಮ್ ಕೊಟ್ಟಿಲ್ಲ ಅಲ್ವಾ. ಮಾಸ್ ಆಫ್ ದ ಅರ್ತ್ ಇಸ್ ನಾಟ್ ಗಿವನ್. ಹಾಗಂತ ನಾವು ನೆನಪಿದೆ ಅಂತ ಹಾಕ್ಲಿಕ್ಕಿಲ್ಲ. ಅವ್ರದ್ದೊಂದು ಮೆಥಡ್ ಇರುತ್ತೆ 5 ಮಾರ್ಕ್ಸ್ ಹೀಗೆ ಮಾಡಬೇಕು ಅಂತ. ನೀವು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ತಪ್ಪಾಗುತ್ತೆ. ಅದಕ್ಕೆ ಏನು ಮಾಡಬೇಕು, ಜಿ ಕೊಟ್ಟಿದ್ದಾರೆ. ಜಿ ಕೊಟ್ಟಿರೋದ್ರಿಂದ ನಾವೇನು ಮಾಡ್ಬೋದು, ಜಿ ಈಕ್ವಲ್ಸ್ ಟು ಜಿ ಎಮ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಅನ್ನೋದು ಗೊತ್ತಿದೆ ನಮಗೆ. ನಾವು ಜಿ ಎಮ್ ಅನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ಬೋದು ಅಲ್ವಾ. ಜಿ ಎಮ್ ಇಸ್ ಈಕ್ವಲ್ ಟು ಜಿ ಇಂಟು ಆರ್ ಸ್ಕ್ವೇರ್ ಅಂತ. ಎಸ್, ಜಿ ಇಂಟು ಆರ್ ಸ್ಕ್ವೇರ್ ಅಂತ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮ್ಗೆ ಏನಾಯ್ತು ಅವಾಗ, ಆರ್ಬಿಟಲ್ ವೆಲಾಸಿಟಿ ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಜಿ ಇಂಟು ಆರ್ ಸ್ಕ್ವೇರ್ ಡಿವೈಡ್ ಬೈ ಆರ್ ಪ್ಲಸ್ ಎಚ್ ಆಯ್ತು. ಓಕೆ, ಈಗ ನಮಗೆ ಜಿ ಸಿಕ್ತು, ಆರ್ ಕೊಟ್ಟಿದ್ದಾರೆ, ಎಚ್ ಫೈಂಡ್ ಔಟ್ ಮಾಡ್ಬೋದು, ಯಾಕೆಂದ್ರೆ ವಿ ಒ ಕೊಟ್ಟಿದ್ದಾರೆ ಆರ್ಬಿಟಲ್ ವೆಲಾಸಿಟಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಆರ್ ಸ್ಕ್ವೇರ್ ಅನ್ನು ಹೊರಗಡೆ ತಗೋಬಹುದು, ಬಟ್ ಇರಲಿ ಹಾಗೆ. ವಿ ಒ ಸ್ಕ್ವೇರ್ ಇಸ್ ಈಕ್ವಲ್ ಟು ಜಿ ಆರ್ ಸ್ಕ್ವೇರ್ ಡಿವೈಡ್ ಬೈ ಆರ್ ಪ್ಲಸ್ ಎಚ್. ರೇಡಿಯಸ್ ಆಫ್ ದ ಅರ್ತ್ 6370 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಮೀಟ್ರಿಂಗ್ ಮಾಡಿದ್ರೆ 10⁻³ ಆಗುತ್ತೆ. 3 ಪ್ಲೇಸ್ ಹಿಂದಕ್ಕೆ ಬನ್ನಿ ನಮ್ಮ ಲೆಫ್ಟ್ ಸೈಡ್ಗೆ. ಸೊ ಮತ್ತೆ +3 ಸೇರ್ಕೊಂಡು 10⁻6 ಮೀಟರ್ ಆಗುತ್ತೆ. ಸೊ ಆರ್ ಪ್ಲಸ್ ಎಚ್ ಇಸ್ ಈಕ್ವಲ್ ಟು, ಇದನ್ನು ಇಲ್ಲಿ ತನ್ನಿ, ವಿ ಒ ಸ್ಕ್ವೇರ್ ಕೆಳಗಡೆ ಬರುತ್ತೆ. ಸೊ ದಟ್ ಈಸ್ 9.8 ಜಿ ವ್ಯಾಲ್ಯೂ ತಗೊಳ್ಳಿ ಅಂತ ಹೇಳಿದ್ದಾರೆ ಅವರು. ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಆಮೇಲೆ ನಾವು ಇದು ಕೊಟ್ಟಿದ್ದಾರೆ. ಸೊ ಎಲ್ಲ ಸಿಂಪ್ಲಿಫೈ ಮಾಡಿದರೆ ನಮಗೆ ಆರ್ ಪ್ಲಸ್ ಎಚ್ ವ್ಯಾಲ್ಯೂ ಸಿಗುತ್ತೆ. ಹಾಗಾಗಿ ನಾವು ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ನಮಗೆ 9.8 ಇದು ಸ್ಕ್ವೇರ್ ಇದೆ ನೋಡಿ. 10⁻6 ಟು ದ ಪವರ್ ಆಫ್ 2 ಅನ್ಬೇಕು ಮಕ್ಕಳೇ. ಎಲ್ಲೋ ನಾನು ಕೇಳಿಸ್ಕೊಂಡು 10⁻6 ಸ್ಕ್ವೇರ್ ಅಂದ್ರೆ ತಪ್ಪಾಗುತ್ತೆ. ಹಾಗೆ ತಲೆಯಲ್ಲಿ ಕೂತ್ಕೊಂಡ್ರೆ ನೀವು ಅದನ್ನು 36 ಬರೆದು ಬಿಡ್ತೀರಿ. ಇದು a ಟು ದ ಪವರ್ ಆಫ್ m ಟು ದ ಪವರ್ ಆಫ್ n, a ಟು ದ ಪವರ್ ಆಫ್ m ಇಂಟು n ಅಂತ. ಇಲ್ಲೂ ಕೂಡ ಸ್ಕ್ವೇರ್ ಇದೆ, ಅದೇ ಥರ ನಾವು ಸಿಂಪ್ಲಿಫೈ ಮಾಡಿದ್ವಿ. ಫೈನಲಿ ಈ ರೀತಿ ಬಂತು. ಇದನ್ನ ಕ್ಯಾಲ್ಕುಲೇಟರ್ ತೊಗೊಂಡು ಮಾಡಿದರೆ 11.35 ಇಂಟು 10 ಟು ದ ಪವರ್ ಆಫ್ 6 ಬಂತು. ಓಕೆ, ಏನದು ಆರ್ ಪ್ಲಸ್ ಎಚ್, ಬಟ್ ಕೇಳಿರೋದೇನು ಎಚ್ ಅನ್ನ. ಸೊ ಹಾಗಾಗಿ ಎಚ್ ಇಸ್ ಈಕ್ವಲ್ ಟು 11.35. ಈ ಆರ್ ಅನ್ನು ಆಚೆ ತಗೊಂಡ್ರೆ -r ಆಗುತ್ತೆ. ಹಾಗೆ ರೇಡಿಯಸ್ ಆಫ್ ದ ಅರ್ತ್ ಅನ್ನು ನಾವು ಆಲ್ರೆಡಿ ಮೆನ್ಷನ್ ಮಾಡ್ಕೊಂಡಿದೀವಲ್ಲ, ಅದೇ ಥರ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಇಲ್ಲಿ ಅಬ್ಸರ್ವ್ ಮಾಡಿ 10 ಟು ದ ಪವರ್ ಆಫ್ 6, ಇಲ್ಲೂ 10 ಟು ದ ಪವರ್ ಆಫ್ 6. ಹಾಗಿದ್ರೆ ಮಾತ್ರ ನೀವು ಅದನ್ನ ಆ್ಯಡ್ ಮಾಡೋದು ಅಥವಾ ಸಬ್ಟ್ರಾಕ್ಟ್ ಮಾಡ್ಬೋದು. ಹಾಗೆ ಮಾಡಿದರೆ ಎಚ್ ಇಸ್ ಈಕ್ವಲ್ ಟು 4.98 ಇಂಟು 10 ಟು ದ ಪವರ್ ಆಫ್ 6 ಮೀಟರ್. ಕರೆಕ್ಟಾ? ನಮಗೆ ಅವರು ಕೇಳಿರೋದು ಹೈಟ್ ಆಫ್ ದ ಸೆಟಲೈಟ್ ಫ್ರಮ್ ದ ಅರ್ತ್ ಸರ್ಫೇಸ್. ಓಕೆ, ಇಟ್ಸ್ ಪೀರಿಯಡ್ ಆಫ್ ರಿವಲ್ಯೂಷನ್ ಕೇಳಿದ್ದಾರೆ, ಟೈಮ್ ಪೀರಿಯಡ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಟಿ ಇಸ್ ಈಕ್ವಲ್ ಟು 2π ಇಂಟು ಆರ್ ಪ್ಲಸ್ ಎಚ್ ಬೈ ವಿ ಒ. ಎಚ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, ಆರ್ ಕೊಟ್ಟಿದ್ದಾರೆ, ವಿ ಒ ಕೊಟ್ಟಿದ್ದಾರೆ. ನಾವು ಈಸಿಯಾಗಿ ಟಿ ಅನ್ನು ಫೈಂಡ್ ಔಟ್ ಮಾಡ್ಬೋದು. ಎಲ್ಲ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ನೋಡಿ 6.370 ಇಂಟು 10 ಟು ದ ಪವರ್ ಆಫ್ 6, 4.98 ಇಂಟು 10 ಟು ದ ಪವರ್ ಆಫ್ 6. ಈಗ ಎರಡನ್ನ ಆ್ಯಡ್ ಮಾಡ್ಕೋಬಹುದು, ಮಲ್ಟಿಪ್ಲೈ ಮಾಡಿ, ಇದರಿಂದ ಡಿವೈಡ್ ಮಾಡಿ, ಪವರ್ಸ್ ಅನ್ನು ಸಿಂಪ್ಲಿಫೈ ಮಾಡಿ. So you'll get 12.04 into 10 to the power of 3 second. This is the time period. Okay. So next, Earth satellite in a circular orbit at a height of 200 km above the Earth's surface has a period of 80 minutes. Calculate the mass of the Earth from this data. Radius of the Earth is equal to 6,400 km and G is 6.6. What is the constant? Okay. Mass find out ಮಾಡಿ ಅಂತ ಡೈರೆಕ್ಟ್ ಹೇಳಿದ್ದಾರೆ. ಆ ಪೀರಿಯಡ್ ಆಫ್ ರಿವಲ್ಯೂಷನ್ ಟಿ ಅಂದರೆ 80 ಮಿನಿಟ್ ಅಂತ ಇದೆ. ಮಿನಿಟ್ ಎಸ್ ಇಲ್ಲ, ಸೆಕೆಂಡ್ ಆಗಬೇಕು. 80 into 60 ದಟ್ ಈಸ್ 4800 ಸೆಕೆಂಡ್ ಆಯ್ತು ಟಿ ಟೈಮ್ ಪೀರಿಯಡ್. ನೆಕ್ಸ್ಟ್ ಹೈಟ್ ಅಬೌವ್ ದ ಅರ್ತ್ ಸರ್ಫೇಸ್ ಹೇಳ್ತಾರೆ 200 ಕಿಲೋಮೀಟರ್. ಸೊ ಅದನ್ನು ಮೀಟ್ರಿಂಗ್ ಮಾಡಿ 200 ಇಂಟು 10 ಟು ದ ಪವರ್ ಆಫ್ 3 ಮೀಟರ್. ಓಕೆ, ರೇಡಿಯಸ್ ಕೊಟ್ಟಿದ್ದಾರೆ 6400 ಕಿಲೋಮೀಟರು, ಅದನ್ನು 6400 ಇಂಟು 10 ಟು ದ ಪವರ್ ಆಫ್ 3 ಮೀಟರ್. ಸೊ ಒಂದು ನೆನ್ಪಿಟ್ಕೊಳ್ಳಿ, ಆರ್ ಮತ್ತು ಎಚ್ ಸಾಧಾರಣವಾಗಿ ನೀವು ಇಂಟು 10 ಟು ದ ಪವರ್ ಆಫ್ ಒಂದೇ ಫಾರ್ಮಲ್ಲಿ ಬರೋ ಹಾಗೆ ಮಾಡ್ಕೊಳ್ಳಿ. ಬಟ್ ಇಲ್ಲಿ 3 ಇದೆ, ಇಲ್ಲೂ 3 ಬರೋ ಹಾಗೆ, ಯಾಕಂದ್ರೆ ಆ್ಯಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಇನ್ನು ಪೀರಿಯಡ್ ಆಫ್ ರಿವಲ್ಯೂಷನ್ ಈಗ ಅಷ್ಟೇ ನೋಡಿದ್ವಿ ನಾವು. ಟಿ ಇಸ್ ಈಕ್ವಲ್ ಟು 2π ಇಂಟು ಆರ್ ಪ್ಲಸ್ ಎಚ್ ಬೈ ಆರ್ಬಿಟಲ್ ವೆಲಾಸಿಟಿ. ಓಕೆ, ನಮಗೆ ಈಗ ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ ಅವರು.
ಅಲ್ವಾ? ಆಮೇಲೆ ಆರ್ ಗೊತ್ತಿದೆ ಮತ್ತು ಎಚ್ ಗೊತ್ತಿದೆ, ಹಾಗಾಗಿ ವಿ ಒ ಫೈಂಡ್ ಔಟ್ ಮಾಡ್ಕೋಬೋದು. ಬಟ್ ಅವ್ರು ಏನು ಕೇಳ್ತಾರೆ ಅಂದರೆ ಮಾಸನ್ನು ಫೈಂಡ್ ಔಟ್ ಮಾಡಿ ಅಂದಿದ್ದಾರೆ. ಬಟ್ ಈಗ ನಮಗೆ ಆರ್ಬಿಟಲ್ ವೆಲಾಸಿಟಿ ಬೇಕಾ ನಮಗೆ? ನೋಡೋಣ. ಸೊ ವಿ ಒ ಇಸ್ ಈಕ್ವಲ್ ಟು 2π ಇಂಟು ಆರ್ ಪ್ಲಸ್ ಎಚ್ ಡಿವೈಡ್ ಬೈ ಟಿ ಆಯಿತು. ನಾವು ಈಗ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, ಸಿಂಪ್ಲಿಫೈ ಮಾಡೋಣ. ಸೊ ನೆಕ್ಸ್ಟ್ ಏನಾಯಿತು ಅಂದರೆ ಇದ್ರ ವ್ಯಾಲ್ಯೂ ಸಿಕ್ತು ನಮಗೆ 8.635 ಇಂಟು 10⁻³ ಮೀಟರ್ ಪರ್ ಸೆಕೆಂಡ್ ಅಂತೇಳಿ. ಓಕೆ, ಆರ್ಬಿಟಲ್ ವೆಲಾಸಿಟಿನ ಫೈಂಡ್ ಔಟ್ ಮಾಡಿದ್ದೀವಿ. ಈ ಫಾರ್ಮುಲಾ ಯೂಸ್ ಮಾಡೋಣ, ಯಾಕೆಂದರೆ ಮಾಸ್ ಬೇಕಲ್ವ ನಮಗೆ, ಮಾಸ್ ಆಫ್ ದ ಅರ್ತ್ ಇಲ್ಲಿ ಎಮ್ ಇಲ್ಲಿದೆ. ಸ್ಕ್ವೇರ್ ಮಾಡಿ ಅವಾಗ ಏನಾಯಿತು ಅಂದರೆ ಈ ವಿ ನಾಟ್ ಸ್ಕ್ವೇರ್ ಇಕ್ವಲ್ಸ್ ಟು ಜಿ ಎಮ್ ಡಿವೈಡ್ ಬೈ ಆರ್ ಪ್ಲಸ್ ಎಚ್ ಆಯಿತು. ನಮಗೆ ಆರ್ ಗೊತ್ತಿದೆ, ಎಚ್ ಗೊತ್ತಿದೆ, ಜಿ ಗೊತ್ತಿದೆ, ಇದರದ್ದು ಸ್ಕ್ವೇರ್ ಮಾಡಿದ್ರೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು, ಎಮ್ ಸಿಗುತ್ತೆ. ಸೊ ಹಾಗಾಗಿ ಎಮ್ ಈಸ್ ಈಕ್ವಲ್ ಟು ವಿ ಒ ಸ್ಕ್ವೇರ್ ಇಂಟು ಆರ್ ಪ್ಲಸ್ ಎಚ್ ಬೈ ಜಿ ಎಮ್. ಹಾಗಾಗಿ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ನಾನು ಅವಾಗಲಿಂದ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ. ಸೊ 10⁻³ 10⁻³ ಇದೆ, ಕಾಮನ್ ತಗೊಳ್ಳಿ, ಇವೆರಡನ್ನ ಆ್ಯಡ್ ಮಾಡಲಿಕ್ಕಾಗುತ್ತೆ. ಆ್ಯಡ್ ಮಾಡಿದಾಗ ನಮಗೆ ಈ ರೀತಿ ವ್ಯಾಲ್ಯೂ ಸಿಗುತ್ತೆ. ಸೊ ಇದನ್ನು ಈಗ ನೆಕ್ಸ್ಟ್ ಕ್ಯಾಲ್ಕುಲೇಟರ್ ತೊಗೊಂಡು ಇದನ್ನು ಮಲ್ಟಿಪ್ಲೈ ಮಾಡಿ, ಇದರಿಂದ ಡಿವೈಡ್ ಮಾಡಿ. 10⁻9 ಬರುತ್ತೆ, 10⁻⁻11 ಬರುತ್ತೆ. ಇಲ್ಲಿ ಜೀರೋಸ್ ಇದೆ, ಎಷ್ಟು ಉಳ್ಕೊಳ್ಳುತ್ತೆ ನೋಡಿ. ಸೊ ದಟ್ ಈಸ್ 73777.5 ಇಂಟು 10⁻20 ಆಯಿತು. -11 ಮೇಲೆ ಹೋದರೆ ಪ್ಲಸ್ ಆಗುತ್ತಲ್ವಾ. ಸೊ ನೆಕ್ಸ್ಟ್ ಏನಾಯಿತು ಕೇಳಿದರೆ ಇಷ್ಟಿಗೆ ಬಿಡ್ಬೋದು. ಇದಕ್ಕೆ ಯೂನಿಟ್ ಯಾವುದು? ಕೆ ಜಿ ಅಲ್ವಾ? ಇಲ್ಲಾಂದರೆ ಒಂದು ಸ್ವಲ್ಪ 2-3-4 ಪಾಯಿಂಟ್ ಹಿಂದಕ್ಕೆ ಬನ್ನಿ. ಸೊ 7.37775 ಇಂಟು 10⁻1 2 3 4 ಅಲ್ವಾ? 1 2 3 4 ಕರೆಕ್ಟ್. 10⁻23 kg. ಸೊ ನಾವು ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ರೆ ಅದನ್ನು ಫೈಂಡ್ ಔಟ್ ಮಾಡಿದ್ವಿ. ಓಕೆ, ಸೊ ಇಲ್ಲಿಗೆ ಈ ಒಂದು ಎಷ್ಟು 5 ಪ್ರಾಬ್ಲಮ್ ಆಗಿದೆಯಲ್ಲ, ಮತ್ತೆ ಬೇಕಾದರೆ ಅದಕ್ಕೆ ಆ್ಯಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.